ಅಲ್ಲಪ್ಪ ಯೂಸ್ ಮಾಡೋ ಅಂತ ಬಂದು ಎಲ್ಲ ಯಾಕೆ ಸೈಲೆಂಟ್ ಮಾಡಿದ್ದೀರಾ? ಯಾವ್ದು ಮಾಡೋದು ಈಗ? ಆಟೋದ್ ಮಾಡೋದ? ಆಟೋ ಎಲ್ಲ ಐತಿ ಇಲ್ಲಿ ಈಗ ಆಟೋ ಮಾಡೋದು ಯಾರಂತೀಯಾ? ಮೊಬೈಲ್ ಅಂಗಡಿ ಅವ್ನು ಬಂದ್ ಮಾಡೋನೆ. ಹೈಟ್ ಮಾಡೋಣ. ಹೈಟ್ ಇಲ್ಲಿ ಏನಿಲ್ಲ ಹೈಟ್ ಮಾಡಕ್ಕೆ. ಬಿರಿಯಾನಿ ಅಂಗಡಿ ದೂರ ಆಯ್ತು ಅದು. ಹಿಂಗಿದ್ರೆ ನೀವು ಏನು ಮಾಡೋಕ್ಕಾಗಲ್ಲ. ಮನೆಗಾದ್ರೂ ಹೋಗೋಣ. ಸರಿ ಏನು ಮಾಡೋಕ್ಕಾಗ್ತಿಲ್ಲ ಅಂದ್ರೆ ಎಣ್ಣೆನಾರ ಒಳ್ಳೆನಾರಪ್ಪ. ಏನಾಯ್ತು ಅದೇನು ಹೇಳು. ಅಲ್ಲಿ ಸಣ್ಣ ಮಕ್ಕಳನ್ನೆಲ್ಲವ ವ್ಯಾನಾಗೆ ಎತ್ತಕೊಂಡು ಹೋಗ್ತಿದ್ದಾರೆ ಕಾರಣ. ಹೌದಾ? ಏನೋ ಹೇಳ್ತಿದ್ಯಾ? ಏನೋ ಮಾಡೋದೀಗ? ಅಲ್ಲ ರವಿ, ನೀನು ಹಿಂಗೋಗ. ನೀನು ಹಿಂಗೋಗು. ನೀವು ಹಿಂಗೋರಿ, ನಾನು ಹಿಂಗಾಸ ಹೋಗ್ತೀನಿ. ಬರ್ರಿ. ಕರೆಕ್ಟಾಗಿ ಹೇಳು. ಅದ್ರ ಕಲರು, ಅದ್ರ ಗಾಡಿ ನಂಬರ್ ನೋಡ್ದೇನು? ಅಣ್ಣ, ನಂಬರು ಗೊತ್ತಿಲ್ಲ, ಕಲರು ಗೊತ್ತಿಲ್ಲ, ಅದ್ರ ಮ್ಯಾಲ ಮಾತ್ರವ ಸ್ಕೂಲ್ ವ್ಯಾನು ಅಂತ ಬರ್ದಿತ್ತು ಕಣ. ಬ್ರೋ, 500 ರೂಪಾಯಿ ಫೋನ್ ಪೇ ಮಾಡ್ತೀನಿ, ಕ್ಯಾಶ್ ಕೊಡ್ತೀನಮ್ಮ. ಈ ಸ್ಕ್ಯಾಮ್ ಎಲ್ಲ ಬೇಡಮ್ಮ. ಆನ್ಲೈನಲ್ಲಿ ಗೇಮ್ ಮಾಡೋದು ನಾನು. ಇಟ್ಕೋಬೇಡ. ಹೋಗ್ಲಿ ಬಿಡಮ್ಮ, ಏನ್ ಮಾಡಕ್ಕ. ಜೋಬಲ್ 100 ರೂಪಾಯಿ ಇಲ್ಲ, ಇವನು ಯಾವನು 500 ರೂಪಾಯಿ ಕೇಳಕ್ ಬರ್ತಾನೆ. ಏನ್ ರವಿ, ಯಾಕೆ ಇಷ್ಟೊಂದು ಡೀಪಾಗಿ ನಮಗಿದ್ಯಾ? ಏನ್ ಮಾಡೋದಣ, ಕೆಲಸ ಇಲ್ಲ, ಕಾರ್ಯ ಇಲ್ಲ, ಮನೆ ಕೂಡ ತುಂಬಾ ಪ್ರಾಬ್ಲಮ್. ಕಲೆ ಕೆಲಸ ಅಷ್ಟೇ ತಾನೆ ಕೆಲಸ ತಾನೆ, ನಾನಿಲ್ವಾ? ಒಂದ್ ಮಾತು ಹೇಳೋದಲ್ವಾ? ಇದ್ರೆ ಕೆಲಸ. ಅಯ್ಯೋ, ನಿನ್ ಕೆಲಸ ಎಷ್ಟು ಬೇಕಮ್ಮ? ನೋಡಪ್ಪ, ಈಗ 2 ಕೆಲಸ ಇದಾವೆ. ಒಂದು ಏರ್ಲೈನ್ಸ್, ಇನ್ನೊಂದು ರೈಲ್ವೆ. ಈಗ ಏರ್ಲೈನ್ಸ್ ಅಲ್ಲ ಅಂದ್ರೆ ಏನಿಲ್ಲ, ಏರೋಪ್ಲೇನು ಮೇಲಿಂದ ಆರ್ಕೆ ಬಂದಿರುತ್ತಲ್ಲ, ಸರಿ, ಯಾವತ್ತಿರುತ್ತೆ, ಗಾಳಿ ಹೊಡಿಬೇಕು. ಎರಡನೇದು ಟ್ರೈನು, ಒಂದು ಮೂಟೆ ನಿಂಬೆಹಣ್ಣು ಕೊಡ್ತಾರೆ. ಈ ಬೆಳಗ್ಗೆ ಎದ್ದು ಎಲ್ಲ ಚಕ್ರಕ್ಕೂ ಇಷ್ಟೇ ಬರೋದು, ಅಷ್ಟೇ ನಿನ್ ಕೆಲಸ. ಹಲೋ. ಹೇಳೋ ಮಗ, ಇದು ಸೀರಿಯಸ್ ಮ್ಯಾಟ್ರ್ ಕಣೋ. ಸೀರಿಯಸ್ ಆದ್ರೆ ಆಂಬುಲೆನ್ಸಿಗೆ ಫೋನ್ ಮಾಡು. ನನ್ಗೆ ಯಾಕೆ ಫೋನ್ ಮಾಡಿದ್ಯಾ? ನಿಂಗೆ ಯಾವಾಗಲೂ ತಮಾಷೆನೇ ಕಣೋ. ಒಂಚೂರು ನಾನು ಹೇಳೋದು ಕೇಳು. ಹೇಳಪ್ಪ, ಅದೇನು? ಅದು ನಂಗೇನೋ ರೋಗ ಅಂತ ಕಣೋ. ದೊಡ್ಡ ರೋಗನ ಕಣೋ. ಏನಪ್ಪ? ನಾನು 1 ದಿವಸ ಹೋಗ್ತೀನೋ 2 ದಿವಸ ಹೋಗ್ತೀನೋ ಏನು ಗೊತ್ತಾಗ್ತಿಲ್ಲ ಕಣೋ. ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಕಣೋ. ಹೌದಾ? ಏನು ಅದು ಎಂಥದೋ ಕಾಯಿಲೆ ಕಣೋ. ಕನ್ಸಲ್ಟೇಷನ್ ಫೀಸ್ 300 ರೂಪಾಯಿ ಅಂತ ಕಣೋ. ಕನ್ಸಲ್ಟೇಷನ್ ಫೀಸ್ ಅಂದ್ರೆ ಡಾಕ್ಟರ್ ಫೀಸ್ ಅಂತವ 300 ರೂಪಾಯಿ. ಏನು ಇಲ್ವಾ? ಅದಕ್ಕೆ ಓದ್ಬೇಕು ಅನ್ನೋದು ದಾಟ್ ಮುಂಡ. ಅಣ್ಣ, 1,000 ದುಡ್ಡಿದ್ರೆ ಕೊಡೋಣ. ಯಾಕೆ? ಏನಿಲ್ಲ, ಅಮ್ಮ ನಾನು ಇಬ್ರು ಮಾರ್ಕೆಟ್ ಹೊರಟಿದ್ವಾ. ಅಮ್ಮ ಆಚೆ ಪರ್ಸ್ ಇಟ್ಬಿಟ್ಟಿದ್ದಾರೆ. ಯಾವನ 1,000 ದೇಪ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಅದಕ್ಕೆ ನಮ್ಮ ಎದುರುಗಡೆ ಮನೇಲಿ CC ಕ್ಯಾಮ್ರಾ ಇದೆಯಲ್ಲ, ಅದಕ್ಕೆ ಚೆಕ್ ಮಾಡ್ಕೊಂಡ್ ಬಾ ಅಂತ ನಮ್ಮ ಅಮ್ಮ ಹೇಳ್ತಾರೆ. ಸುಮ್ನೆ ಕಂಡರ್ ಮನೇಲೆಲ್ಲ ಯಾಕೆ ಹೋಗೋದು ಅಂತ ನಾನು, ಅದಕ್ಕೆ ನಾನು ನಿಮ್ಮ ಹತ್ರ 1,000 ಇಸ್ಕೊಂಡು ಹೋಗ್ಬಿಟ್ಬಿಡೋಣ, ಅದಕ್ಕೆ ಅಡ್ಜಸ್ಟ್ ಮಾಡಿ. ಅವ್ನು ಯಾರೋ ದುಡ್ಡು 1,000 ಕದ್ದಿರತ್ತೀವಿ. ನೀನೆ ಮನೆ ದುಡ್ಡು ಬಿಡಲ್ಲ ನೀನು.
ಹೋಗೋದು ಹೋಗಿ